ಸಲ್ಲಿಸುವರಾಗಿದ್ದೇವೆ. What a joy it is to come together to study God's word once again. ದೇವರ ವಾಕ್ಯವನ್ನು ಇನ್ನೊಂದು ಆವರ್ತಿ ಧ್ಯಾನಿಸಲು ಬರುವಂತದ್ದು ಎಷ್ಟೋ ಸಂತೋಷದ ವಿಷಯವಾಗಿದೆ. And again I praise God for your desire to study God, and I want to thank you because of you I am able to study God's word. ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುವನಾಗಿದ್ದೇನೆ. ನೀವು ಕರ್ತನ ವಾಕ್ಯವನ್ನು ಕೇಳುವಂತ ಆಶೆಯುಳ್ಳವರಾಗಿರುವುದರಿಂದ ನಾನು ಕೂಡ ವಾಕ್ಯ ಕಲಿಯುವಂತ ಹಂಬಲ ಆಯಿತು. And the Lord has been teaching me so many things from this portion that we are studying. ನಾವು ಕಲಿತಂತ ವಾಕ್ಯಗಳಲ್ಲಿ ದೇವರು ಎಷ್ಟೋ ವಿಷಯಗಳನ್ನು ನಮ್ಮ ಮುಂದೆ ತಂದಿದ್ದಾನೆ. So because the book is huge and there are great truths, and that's why we are not going in a verse by verse study of the portion. ರೋಮಪುರದ ಪುಸ್ತಕವು ತುಂಬಾ ದೊಡ್ಡದಾಗಿರೋದ್ರಿಂದ ಅದರಲ್ಲಿರುವ ಸತ್ಯತೆಯನ್ನು ಎಲ್ಲಾ ತಿಳಿದುಕೊಳ್ಳಿಕ್ಕಾಗ ಒಂದೊಂದು ವಚನಕ್ಕೆ ನಾವು ಹೋಗದೆ ಅದರ ಸತ್ಯಾಂಶಗಳನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾರೆ. So we will sit with much prayer that the Lord may speak to us, because as we'll be moving from passage to passage. ನಾವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮುಂದೆ ಹೋಗುತ್ತಿರುವಾಗ ಪ್ರಾರ್ಥನಾ ಪೂರ್ವಕವಾಗಿ ಕೂತ್ಕೊಳ್ಳೋಣ, ಕರ್ತನು ನಮ್ಮೊಂದಿಗೆ ಮಾತಾಡಲಿ. Now we were looking, we have finished 2 sessions of this study. ನಾವು ಈ ಅಭ್ಯಾಸದ ಕ್ರಮದಲ್ಲಿ 2 ಸೆಷನ್ಗಳನ್ನು ಸಂಪೂರ್ತಿ ಮಾಡಿದ್ದೇವೆ. And this book very clearly talks about the righteousness of God and what God has done in our life. ಈ ಪುಸ್ತಕವು ಕರ್ತನು ನಮ್ಮ ಜೀವನದಲ್ಲಿ ಏನು ಮಾಡಿದ್ದಾನೆ, ದೇವರ ನೀತಿವಂತಿಕೆಯ ಬಗ್ಗೆ ಮಾತಾಡುವಂತ ಪುಸ್ತಕವಾಗಿದೆ. The plan of salvation, or how God has saved us, is very clearly written in this book. ನಮ್ಮ ರಕ್ಷಣೆಯ ಯೋಜನೆ, ಕರ್ತನು ನಮ್ಮನ್ನು ಹೇಗೆ ರಕ್ಷಿಸಿದನು, ಇದು ಬಹಳ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. If anybody wants to know about salvation, if anybody wants to tell others about salvation, just read this book. ಯಾರಾದರೂ ರಕ್ಷಣೆ ಬಗ್ಗೆ ತಿಳಿದುಕೊಳ್ಳಬೇಕಾದರೆ, ರಕ್ಷಣೆ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸಬೇಕಾದರೆ ನೇರವಾಗಿ ರೋಮಾಪುರದ ಪುಸ್ತಕ ಓದಿ ಸಾಕು. And by the time we go to the end of the book, those who are saved, what are their practical duties also are very clearly mentioned. ನಾವು ಈ ಅಧ್ಯಯನದ ಸಂಪೂರ್ತಿ ಆಗುವ ತನಕ ಖಂಡಿತವಾಗಿ ಒಬ್ಬ ನಂಬಿದಂತ ವಿಶ್ವಾಸಿ ಆತನು ಪ್ರಾಯೋಗಿಕ ಜೀವನದಲ್ಲಿ ಮಾಡಬೇಕಾದಂತ ಕೆಲಸವೇನು ಅದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. And when we study, we realize chapter 1 to chapter 3, why we find about the need of salvation in the life of every human being born on this earth. ನಾವು 1 ರಿಂದ 3 ಅಧ್ಯಾಯಗಳಲ್ಲಿ ಓದುವಾಗ, ಅದನ್ನು ಅಧ್ಯಯನ ಮಾಡುವಾಗ ಭೂಮಿ ಮೇಲಿರುವಂತ ಪ್ರತಿಯೊಬ್ಬನು, ಹುಟ್ಟಿದಂತ ಪ್ರತಿಯೊಬ್ಬನಿಗಿರುವಂತ ಕರ್ತವ್ಯ ಕೂಡ ನಮಗೆ ಅರ್ಥವಾಗುತ್ತದೆ. Whether we follow any religion in this world, or even if we don't follow any religion, every man has the need of salvation if he has to meet God again. ಒಂದು ವೇಳೆ ಈ ಭೂಮಿ ಮೇಲೆ ಹುಟ್ಟಿದಂತ ಒಬ್ಬನು ಯಾವುದೇ ಧರ್ಮವನ್ನು ಅನುಸರಿಸುವವನಾಗಿದ್ರು, ಅನುಸರಿಸದೇ ಇರುವವನಾಗಿದ್ರು ಕೂಡ, ಇನ್ನೊಂದು ಭಾಷೆಯಲ್ಲಿ ನಾಸ್ತಿಕನು ಆಸ್ತಿಕನಾಗಿದ್ರು ಕೂಡ ದೇವರು ಭೂಮಿ ಮೇಲೆ ಇದ್ದಾನೆ ಎಂದು ತಿಳಿದುಕೊಳ್ಳಲೇಬೇಕು ಆತನು. So quickly we will go through what we have seen in the last session. ನಾವು ಕಳೆದ ಸೆಷನ್ ಅಲ್ಲಿ ಏನ್ ನೋಡಿದೆವೋ ಅದನ್ನು ವೇಗವಾಗಿ ಒಂದು ಹೊರನೋಟ ನೋಡಿಕೊಂಡು ಮುಂದೆ ಹೋಗೋಣ. So we have seen from chapter 1 verse 1 to 17. ನಾವು 1ನೇ ಅಧ್ಯಾಯದ 1 ರಿಂದ 17 ವಚನಗಳನ್ನು ನೋಡಿದೆವು. And there we have seen about the debt of love. ಅಲ್ಲಿ ನಾವು ಈ ಪ್ರೀತಿಯ ಋಣವನ್ನು ಕಂಡೆವು. Paul is telling that I am indebted to God for what God has done in my life. ನನ್ನ ಜೀವನದಲ್ಲಿ ಕರ್ತನು ಏನು ಮಾಡಿದ್ದಾನೋ ಅದಕ್ಕೆ ನಾನು ಋಣಿಯಾಗಿದ್ದೇನೆ ಎಂದು ಪೌಲನು ಹೇಳುತ್ತಾನೆ. And every one of us has to be indebted, because from the millions on this earth, God has brought his salvation to your life and my life. ಪ್ರತಿಯೊಬ್ಬನು ಕೂಡ ಕರ್ತನು ನಮಗೆ ಕೊಟ್ಟಂತ ರಕ್ಷಣೆಗಾಗಿ ನಾವು ಋಣಿಯಾಗಿರಬೇಕು. ಕೋಟ್ಯಾನುಕೋಟಿ ಜನರ ಮಧ್ಯದಲ್ಲಿ ನನಗೂ ಆತನು ರಕ್ಷಣೆ ಒದಗಿಸಿದ್ದಾನೆ. So every day we should be indebted. Because of that, we are going to be with God. Otherwise, we would have been in eternal hellfire. ಪ್ರತಿ ನಿತ್ಯವೂ ನಾವು ಆತನಿಗೆ ಋಣಿಯಾಗಿದ್ದು ಕೃತಜ್ಞತೆ ಸಲ್ಲಿಸಬೇಕು. ಆದ ಕಾರಣವೇ ನಾವು ನಿತ್ಯ ಜೀವಕ್ಕೆ ಹೊಂಟಿದ್ದೇವೆ. ಇಲ್ಲದಿದ್ದರೆ ನಾವು ನಿತ್ಯ ನರಕದ ಬಾಧ್ಯರಾಗಿರುತ್ತಾ ಇದ್ದೇವೆ. So here we see Paul is saying that God has shown so much of love on me, and everybody knows who I am. So I am so indebted to God, I have to live for God.
ಪೌಲನಿಗೆ ಎನ್ನುತ್ತಾನೆ, ಕರ್ತನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ತೋರಿಸಿದ್ದಾನೆ, ನಾನು ಯಾರೆಂದು ಎಲ್ಲರಿಗೂ ಗೊತ್ತಿದೆ, ಅದಕ್ಕಾಗಿ ನಾನು ಕರ್ತನಿಗೆ ಮಹಾ ಋಣಿಯಾಗಿದ್ದೇನೆ. So in verse 1 to 13, Paul talks about he gives a greetings to the believers at Rome. 1-13 ವಚನಗಳಲ್ಲಿ ಆತನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಶುಭವನ್ನು ಕೋರುವವನಾಗಿದ್ದಾನೆ. You know, when he is giving the greetings, he is talking first about himself, and he's talking about the other people who the Romans are. ಆತನು ಶುಭಾಶಯಗಳನ್ನು ಕೋರುವಾಗ ಮೊಟ್ಟ ಮೊದಲಾಗಿ ತನ್ನ ಕುರಿತಾಗಿ, ಆಮೇಲೆ ರೋಮದಲ್ಲಿರುವಂತ ಅವರ ಕುರಿತಾಗಿ ಆತನು ಮಾತಾಡುವನಾಗಿದ್ದಾನೆ. You know, those who are saved, how their life is, what has happened in their lives, the characters of their lives comes out in these 13 verses. ಈ 13 ವಚನಗಳಲ್ಲಿ ರಕ್ಷಣೆ ಹೊಂದಿದವರು ಅವರ ಗುಣಲಕ್ಷಣಗಳು ಹೊರಗೆ ಬರುವಂತವಾಗಿವೆ. Paul says, I am a servant. I am a bond servant of Jesus Christ, but I have also a work which God has given to me. I am an apostle also. ನಾನು ಒಬ್ಬ ಗುಲಾಮ ಸೇವಕನು ಅಷ್ಟೇ ಅಲ್ಲ, ಕರೆಯಲ್ಪಟ್ಟಂತ ಅಪೊಸ್ತಲನು ಕೂಡ ಆಗಿದ್ದೇನೆ. ದೇವರು ನನಗೆ ಕೊಟ್ಟಂತ ಕೆಲಸ ಅದು. Whoever we are, we always should remember we are a servant. Then we will be humble in our lives. ನಾವು ಯಾರೇ ಆಗಿದ್ದರೂ ಒಂದು ಮಾತು ನೆನಪಿರಲಿ, ನಾವು ಕೆಲಸದವರು. ಆಗಲೇ ನಾವು ನಮ್ಮನ್ನು ತಗ್ಗಿಸಿಕೊಂಡು ಉಪಯೋಗಿಸಲ್ಪಡುತ್ತೇವೆ. You know, today the most powerful person on the earth is Donald Trump in America. ಅಮೆರಿಕಾದಲ್ಲಿ ಇವತ್ತು ಭೂಮಿ ಮೇಲೆ ಅತ್ಯಧಿಕ ಅಧಿಕಾರವುಳ್ಳಂತ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕಾದಲ್ಲಿ. And you know, God's word says a servant of God is more powerful than Donald Trump of this world. ದೇವರ ವಾಕ್ಯ ಹೀಗೆ ಎನ್ನುತ್ತದೆ, ದೇವರ ಸೇವಕನು, ದೇವರ ಕೆಲಸಗಾರನು ಅಮೆರಿಕಾದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರಿಗಿಂತಲೂ ಶ್ರೇಷ್ಠನು, ಅಧಿಕಾರವುಳ್ಳವನು. So you want to be a Donald Trump or you want to be a servant of the Lord Jesus Christ? ಈಗ ನೀವೇ ವಿಚಾರ ಮಾಡಿ, ನೀವು ಡೊನಾಲ್ಡ್ ಟ್ರಂಪ್ ಅವರ ಹಾಗೆ ಇರಬೇಕಾ, ಆದ್ರೆ ದೇವರ ಕೆಲಸಗಾರನು ಸೇವಕನಾಗಿರಬೇಕಾ? Then he talks about the believers in Rome who have come to faith. ಅನಂತರ ರಕ್ಷಣೆ ಹೊಂದಿದಂತ ರೋಮಾಪುರದಲ್ಲಿರುವಂತ ವಿಶ್ವಾಸಿಗಳ ಬಗ್ಗೆ ಮಾತಾಡುತ್ತಾನೆ. And he brings about so many characteristics in their lives. ಅವರ ಜೀವನದ ಅನೇಕ ಗುಣಲಕ್ಷಣಗಳು ಆತನು ಹೊರತರುವವನಾಗಿದ್ದಾನೆ. And when we come further, in verse 14 and 15, we find that because of what God has done in the life of Paul, he is a man of gratitude. 14-15 ನಾವು ನೋಡ್ತೇವೆ, ಪೌಲನ ಜೀವನದಲ್ಲಿ ಕರ್ತನು ಏನು ಮಾಡಿದ್ದಾನೋ ಅದಕ್ಕಾಗಿ ಆತನು ಹೃತ್ಪೂರ್ವಕವಾಗಿ ಋಣಿಯಾಗಿದ್ದಾನೆ, ಕೃತಜ್ಞತೆ ಭಾವವುಳ್ಳವನಾಗಿದ್ದಾನೆ. So as believers, we should always be people full of gratitude in our lives. You're able to hear? Yes, please. Yeah, as believers, we have to be people who are full of gratitude in our lives, always. ಹಾಗಾದ್ರೆ ವಿಶ್ವಾಸಿಗಳಾಗಿ ನಾವು ಕರ್ತನಿಗೆ ಕೃತಜ್ಞತಾ ಭಾವವುಳ್ಳವರಾಗಿರಬೇಕು. Why? ಯಾಕೆ? Because we did not deserve love, but God has shown love on us. ನಾವು ಪ್ರೀತಿಗೆ ಯೋಗ್ಯರಲ್ಲವೇ ಅಲ್ಲ, ಆದರೂ ಕರ್ತನು ನಮ್ಮ ಮೇಲೆ ಪ್ರೀತಿ ತೋರಿಸಿದನಲ್ಲವೋ. And not only that, Paul says, I am also indebted to those who are not saved till now. ಇಷ್ಟರವರೆಗೆ ಯಾರು ರಕ್ಷಣೆ ಹೊಂದಿಲ್ಲವೋ ಅವರ ಬಗ್ಗೆ ಕೂಡ ನನಗೆ ಕಾಳಜಿ ಇದೆ. And then he says, because people are there around me still unsaved, still living in sin, still going to heaven, I've taken a determination that I am going to tell them about this good news. ನನ್ನ ಸುತ್ತಮುತ್ತಲೂ ಕೂಡ ಇನ್ನೂ ರಕ್ಷಣೆ ಹೊಂದದೇ ಇದ್ದವರು, ದೇವರ ಸುವಾರ್ತೆಯನ್ನು ಕೇಳದಂತೆಯವರು, ಕೆಲವರು ನಿತ್ಯ ಜೀವ, ಕೆಲವರು ನಿತ್ಯ ನರಕಕ್ಕೆ ಹೋಗುತ್ತಿರುವುದರಿಂದ ಅವರಿಗೆ ಸುವಾರ್ತೆ ಸಾರಲು ನಾನು ದೃಢ ನಿಶ್ಚಯವನ್ನು ಮಾಡಿದ್ದೇನೆ. So all of us who are saved, you know, we are indebted to everybody, our neighbor who is not saved, our children who are not saved, our relatives who are not saved. You know, we are indebted to see to them and see that they come to the Lord Jesus Christ and receive salvation. ರಕ್ಷಣೆ ಹೊಂದಿದಂತ ನಾವೆಲ್ಲರಿಗೂ, ನಮ್ಮ ನೆರೆಹೊರೆಯವರಿಗೂ, ನಮ್ಮ ಪರಿಚಯದವರಿಗೂ, ನಮ್ಮ ಬಂಧು ಬಳಗದವರಿಗೂ ಯೇಸು ಕ್ರಿಸ್ತನ ಸುವಾರ್ತೆ ಹೇಳಿ ಅವರು ರಕ್ಷಣೆ ಹೊಂದುವುದಕ್ಕಾಗಿ ಋಣಿಯಾಗಿದ್ದೇವೆ.
So Paul says, in my life, I have decided I am only going to tell, I'm going to leave only to be a witness for the Lord Jesus Christ. ಪೌಲನ್ ಹೀಗೆ ಹೇಳುತ್ತಾನೆ, ನಾನು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಒಬ್ಬ ಸಾಕ್ಷಿಯಾಗಿ ಇರುತ್ತೇನೆ ಎಂದು ಆತನು ಪ್ರಮಾಣ ಮಾಡುತ್ತಾ ಇದ್ದ. You know, to become a witness, you don't need to become a witness. You don't need to become a preacher or a pastor or an elder or somebody who is great. Anybody can become a witness. ಒಬ್ಬ ಸಾಕ್ಷಿ ಆಗಲಿಕ್ಕೆ ನೀವು ಒಬ್ಬರು ಪಾಸ್ಟರ್ ಆಗ್ಬೇಕು, ಸೇವಕರಾಗಬೇಕು, ಹಿರಿಯರಾಗಬೇಕಂತಲ್ಲ, ಯಾರೇ ಆದರೂ ಒಬ್ಬ ಸಾಕ್ಷಿಯಾಗಿ ಕರ್ತನಿಗಾಗಿ ನಿಲ್ಲಬಹುದು. What does a witness do? Whatever has happened in his life or whatever he has seen, he is just telling about that to others. ಒಬ್ಬ ವಿಶ್ವಾಸಿ ಏನ್ ಮಾಡುತ್ತಾನೆ? ಆತನ ಜೀವನದಲ್ಲಿ ಆದಂತ ಘಟನೆ ಇನ್ನೊಬ್ಬರಿಗೆ ಸಾಧಾರಣವಾಗಿ ಹೇಳ್ತಾನೆ. What has happened in his life, he can tell what gospel has brought, the change that gospel has brought in his life. ಈ ಸುವಾರ್ತೆಯು ಆತನ ಜೀವನದಲ್ಲಿ ಏನು ಬದಲಾವಣೆಯನ್ನು ತಂದಿದೆಯೋ ಅದನ್ನು ಹೇಳುವುದೇ. Then in verse 16 and 17, Paul tells about the great gospel. He tells about the great gospel which brought change in his life. 16-17ರಲ್ಲಿ ಆತನ ಜೀವನದಲ್ಲಿ ಆದಂತ ದೊಡ್ಡ ಬದಲಾವಣೆಯನ್ನು ಪೌಲನು ವಿವರಿಸುತ್ತಾನೆ. So he tells about three things, that this great gospel is the greatest gospel. ಈ ಸುವಾರ್ತೆಯು ಅತಿ ಉನ್ನತವಾದಂತ ಸುವಾರ್ತೆ. Because it is the gospel of the Lord Jesus Christ. ಯಾಕಂದ್ರೆ ಈ ಸುವಾರ್ತೆಯು ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯಾಗಿದೆ. And then he says this gospel has manifested or come down to us. ಈ ಸುವಾರ್ತೆಯು ನಮಗಾಗಿ ಧರೆಗೆ ಇಳಿದು ಬಂದದಾಗಿದೆ. Who is that? Our Lord Jesus Christ from heaven. He came as the good news to us. ಆತನು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ಪರಲೋಕದಿಂದ ಕೆಳಗೆ ಇಳಿದು ಬಂದಂತವನು. And then he tells about the message of the gospel. ಅನಂತರ ಸುವಾರ್ತೆಯ ಸಂದೇಶವನ್ನು ಆತನು ವಿವರಿಸುತ್ತಾ ಇದ್ದಾನೆ. And what does he say? That this message of the gospel only can save people from their sin. ಈ ಸುವಾರ್ತೆಯ ಸಂದೇಶವು ಜನರನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಮಾತ್ರ ಸಾಧ್ಯವಿದೆ. So keeping this in mind, ಇವೆಲ್ಲವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು we will go and look from verse 18 to verse 32 in the first part. ನಾವು ಮೊದಲನೇ ಭಾಗದಲ್ಲಿ 18ನೇ ವಚನದಿಂದ 32 ವಚನಗಳವರೆಗೆ ನಾವು ನೋಡೋಣ. Yeah, you can go further in the slide, brother, if you want. Yes, go ahead. This much is enough, brother? No, you can go further after the question mark page. Up to question mark. So today we will look in the first part, we will try to finish from verse 18 to verse 32 up to the last verse. ಇವತ್ತು ನಾವು 18ನೇ ವಚನದಿಂದ 32 ವಚನಗಳವರೆಗೆ ಮುಕ್ತಾಯ ಮಾಡಲು ಪ್ರಯತ್ನ ಮಾಡೋಣ. Okay, so I told you. ಇಲ್ಲೇ ಯಶವಂತನವರೇ ನಿಮ್ಮ ಮೈಕ್ ಆಫ್ ಮಾಡಿ. ಯಶವಂತ್ ಅವರೇ ನಿಮ್ಮ ಮೈಕ್ ಆಫ್ ಮಾಡಿ. Yes, brother. Yeah. So from chapter 1, verse 18 to 32, we will see in the first part. 18ರಿಂದ 32 ವಚನಗಳನ್ನು ನಾವು ನೋಡೋಣ ಮೊದಲನೇ ಭಾಗದಲ್ಲಿ. And when we read closely, even in verse 18, it is written there, for the wrath of God is revealed from heaven against all ungodliness and unrighteousness of men who hold the truth in unrighteousness. 18th verse. Verse 18, 1 verse 18. Yes, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. So when we look at this chapter 1, there we see about the word of God is telling that the Gentiles are sinners. ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಂಬಿಕೆ ಇಲ್ಲದಂತ ಎಲ್ಲರೂ ಪಾಪಿಗಳಾಗಿದ್ದಾರೆ. When we come to chapter 2, there in the first portion we see that there are so many moralists in the world. They are also sinners. ಎರಡನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನಾವು ಬಂದಾಗ ಇನ್ನೂ ಕೆಲ ಗುಂಪುಗಳು ಅವರು ಕೂಡ ಪಾಪಿಗಳಾಗಿದ್ದಾರೆ.
And then when we look at the second part of chapter 2, we find the Jews are also sinners. ಎರಡನೇ ಅಧ್ಯಾಯದ ಎರಡನೇ ಭಾಗದಲ್ಲಿ ಬಂದಾಗ ಯಹೂದ್ಯರು ಕೂಡ ಪಾಪಿಗಳಾಗಿದ್ದಾರೆ ಎನ್ನುವುದನ್ನು ನಾವು ನೋಡಬೇಕು. And when we come to chapter 3, there the word of God says that everybody is sinner. ಮೂರನೇ ಅಧ್ಯಾಯಕ್ಕೆ ಬರುವಾಗ ಎಲ್ಲರೂ ಪಾಪ ಮಾಡಿದ್ದಾರೆ ಎನ್ನುವಂಥದ್ದು ಕಾಣುತ್ತೇವೆ. So in this portion, the Holy Spirit is telling us about the depravity or the corruption of ungodly people in this world. ಇಲ್ಲಿ ಪಾಪದಿಂದ ತುಂಬಿದಂತ ಎಲ್ಲಾ ಜನರ ದೇವರಿಲ್ಲದಂತ ಅದೈವಿಕ ವಿಷಯವನ್ನು ಅಲ್ಲಿ ನಾವು ಕಾಣುತ್ತೇವೆ. We also say, there is this person is corrupted. That means there is no good in him. ನಾವು ಕೂಡ ಸಾಮಾನ್ಯವಾಗಿ ಮಾತಾಡ್ತೇವಲ್ಲ, ಈತನು ದುಷ್ಟನಾಗಿದ್ದಾನೆ, ಈತನು ಕೆಟ್ಟು ಹೋಗಿದ್ದಾನೆ, ಅದರ ಅರ್ಥ ಈತನಲ್ಲಿ ದೈವಿಕ ವಿಷಯ ಗುಣಗಳು ಒಂದೂ ಇಲ್ಲ. So the Lord, here it is, the Holy Spirit is telling that the Gentiles, they are corrupt, they are ungodly. ಈಗ ಪವಿತ್ರಾತ್ಮ ದೇವರು ಇಲ್ಲಿ ಏನು ಅನ್ನುತ್ತಾರೆ ಅಂದ್ರೆ, ಅನ್ಯರು ಅವರು ಭ್ರಷ್ಟರಾಗಿದ್ದಾರೆ, ಅವರಿಗೆ ದೈವಿಕ ಭಕ್ತಿ ಇಲ್ಲವೇ ಇಲ್ಲ. We are called as Gentiles. ಅವ್ರು ಯಾರು ಗೊತ್ತಾ? ಅನ್ಯರನ್ನೋರು ನಾವೇ. Now, in that, if you look carefully, see in verse 18, we find that the wrath of God. 18ರಲ್ಲಿ ನಾವು ನೋಡುತ್ತೇವೆ, ದೇವರ ಕೋಪದ ಬಗ್ಗೆ ಮಾತಾಡುತ್ತದೆ. That is how it starts, the wrath of God. ಆಂಗ್ಲ ಭಾಷೆಯಲ್ಲಿ ದೇವರ ಕೋಪವು ಎನ್ನುವುದರಿಂದ ಪ್ರಾರಂಭ ಆಗ್ತದೆ ಆ ವಚನ. The greatest danger that everybody facing on this earth is the wrath of God. ಈ ಭೂಮಿ ಮೇಲೆ ಎಲ್ಲರೂ ಅನುಭವಿಸುವಂತ ದೊಡ್ಡ ಸಂಕಟ ಏನಂದ್ರೆ ಅದು ದೇವರ ಕೋಪವಾಗಿದೆ. But when we talk about the word wrath, we think it in human perspective. ನಾವು ದೇವರ ಕೋಪ ಎನ್ನುವುದು ಮಾತಾಡುವಾಗ ಮನುಷ್ಯನ ಕೋಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಳುತ್ತೇವೆ. But the wrath of man and the wrath of God is two different things. ದೇವರ ಕೋಪದಿಂದ ಬರುವಂತ ನಾಶನ ಮತ್ತು ಮನುಷ್ಯನ ಕೋಪದಿಂದ ಬರುವಂತ ನಾಶನ ಎರಡು ಬಹಳ ವ್ಯತ್ಯಸ್ತವಾಗಿದೆ. See, the wrath of man is selfish. We become angry. We become very angry because somebody has not done something for us or somebody has done against something. ಮನುಷ್ಯನ ಕೋಪವು ಸ್ವಾರ್ಥದಿಂದ ತುಂಬಿದೆ. ನಾವು ಕೋಪಗೊಂಡು ನಮಗಾಗಿ ಯಾರೋ ಏನೋ ಮಾಡಲಿಲ್ಲವೆಂದು ಕೋಪಿಷ್ಟರಾಗುತ್ತೇವೆ. For example, in the home, sometimes if the curry is not made good, husbands get very angry. I'm telling that is the kind of wrath that man has. ಉದಾಹರಣೆಗಾಗಿ ಒಬ್ಬ ಮನುಷ್ಯನ ಕೋಪವು ಮನೆಯಲ್ಲಿ ಮಾಡಿದಂತ ಸಾರು ರುಚಿಕರವಾಗಿಲ್ಲದಿದ್ದರೆ ಗಂಡನಿಗೆ ಬರುವಂತ ಕೋಪ. But when we talk about the wrath of God, we need to understand that it is a holy wrath or a holy anger. ನಾವು ದೇವರ ಕೋಪದ ಬಗ್ಗೆ ಮಾತಾಡುವಾಗ ನಮಗೆ ಈ ಮಾತು ಬಹಳ ಸ್ಪಷ್ಟವಾಗಿ ಅರ್ಥವಾಗಲಿ. ಅದು ಪರಿಶುದ್ಧವಾದಂತ ಕೋಪ, ಅದು ದೇವರ ಕೋಪವಾಗಿದೆ. That means God is holy, and when he sees something that is contradicting that holiness, that is the wrath we are talking about. ಇದರ ಅರ್ಥವೇನೆಂದರೆ ದೇವರು ಪರಿಶುದ್ಧನಾಗಿದ್ದಾನೆ, ಆ ಪರಿಶುದ್ಧಕ್ಕೆ ತದ್ವಿರೋಧವಾದಂತ ಸಂಗತಿಗಳು ನಡೆದಾಗ ಆಗ ಬರುವಂತ ಕೋಪವೇ ಅದು ದೇವರ ಕೋಪ. So when we come to as we read in Romans chapter 1 and verse 16, ನಾವು 1:16 ರೋಮಪುರದ ಪತ್ರಿಕೆಯಲ್ಲಿ ಓದಿದ ಪ್ರಕಾರ there Paul talks about salvation. ಇಲ್ಲಿ ಪೌಲನು ರಕ್ಷಣೆ ಬಗ್ಗೆ ಮಾತಾಡುತ್ತಾ ಇದ್ದಾನೆ. So what is salvation? ರಕ್ಷಣೆ ಎಂದರೆ ಏನು? The first thing is, salvation is that we are saved from the wrath of God. ಮೊದಲನೇದಾಗಿ ನಾವು ದೇವರ ಕೋಪದಿಂದ ಸಂರಕ್ಷಿಸಲ್ಪಟ್ಟಿದ್ದೇವೆ. We are not able to stand the wrath of human beings. How anybody will stand before the wrath of God? ಅಯ್ಯೋ, ಮನುಷ್ಯರ ಕೋಪದ ಮುಂದೆ ನಿಲ್ಲಕ್ಕೆ ಕೂಡ ನಮಗೆ ಅನೇಕ ಸಾರಿ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಪ್ರಿಯರೇ, ದೇವರ ಕೋಪದ ಮುಂದೆ ನಿಲ್ಲಕ್ಕೆ ನಮಗೆ ಸಾಧ್ಯ ಉಂಟು? When a policeman gets angry at us, we faint and fall. ಒಬ್ಬರು ಪೊಲೀಸ ಪೇದೆ ನಮ್ಮ ಮೇಲೆ ಕೋಪಗೊಂಡ್ರೆ ನಾವು ಕಣ್ಣು ತಿರುಗಿ ಅಲ್ಲೇ ಬಿದ್ದು ಬಿಡ್ತೇವೆ ರಸ್ತೆ ಮೇಲೆ. But here it is talking about the wrath of God against us. ಆದ್ರೆ ಇಲ್ಲಿ ನಮ್ಮ ವಿರೋಧವಾಗಿ ದೇವರ ಕೋಪದ ಬಗ್ಗೆ ಮಾತಾಡುವಂತದ್ದಾಗಿದೆ. So when we think about the wrath of God, there are two things that come out. ದೇವರ ಕೋಪದ ಬಗ್ಗೆ ನಾವು ವಿಚಾರಿಸುವಾಗ ಎರಡು ವಿಷಯಗಳು ನಮ್ಮ ಮುಂದೆ ಬರುತ್ತವೆ. One is the plan of God. ಮೊದಲನೇದಾಗಿ ದೇವರ ಯೋಜನೆ. And the second thing is the holiness of God. ಎರಡನೇದಾಗಿ ದೇವರ ಪವಿತ್ರತೆ. Now this is very important. ಇವೆರಡು ಬಹಳ ಪ್ರಾಮುಖ್ಯವಾದಂಥದ್ದು.
You know why the book of Romans is written? ಯಾಕೆ ಈ ರೋಮಪುರದ ಪುಸ್ತಕ ಬರೆಯಲ್ಪಟ್ಟಿದ್ದು? So that we can understand the divine plan of redemption that the gospel of Christ brings in our life. ಯೇಸು ಕ್ರಿಸ್ತನ ಸುವಾರ್ತೆಯ ದೈವಿಕ ಯೋಜನೆ ನಮ್ಮನ್ನು ಬಿಡುಗಡೆ ಮಾಡುವಂತ ರಕ್ಷಣೆಯ ಬಗ್ಗೆ ನಾವು ತಿಳಿದುಕೊಳ್ಳಲು ರೋಮಾಪುರದ ಪತ್ರಿಕೆ ಬರೆಯಲ್ಪಟ್ಟಿದೆ. You know, if there is no wrath of God, there is no need of salvation. ಸಾಧಾರಣವಾಗಿ ಅರ್ಥ ಮಾಡಿಕೊಳ್ಳಿ, ದೇವರ ಕೋಪ ಅನ್ನೋದು ನಮ್ಮ ಮೇಲೆ ಇಲ್ಲದೆ ಇದ್ರೆ ನಮಗೆ ರಕ್ಷಣೆ ಅವಶ್ಯಕತೆ ಇಲ್ಲ. Yeah, because there is the wrath of God, that is why we are thinking about salvation today. ದೇವರ ಕೋಪ ನಮ್ಮ ಮೇಲೆ ಇರುವುದರ ಮೂಲಕ ಕಾರಣವೇ ನಾವು ಬಿಡುಗಡೆಯ ಬಗ್ಗೆ, ರಕ್ಷಣೆ ಬಗ್ಗೆ ಮಾತಾಡುತ್ತಾ ಇದ್ದೇವೆ. So this wrath of God is a negative aspect, but it is telling us a positive aspect. What is that? The plan of God for us. ಇಲ್ಲಿ ದೇವರ ಕೋಪ ಎನ್ನುವುದು ನಕಾರಾತ್ಮಕವಾದ ಸಂಗತಿ, ಆದರೆ ಅದರಲ್ಲಿ ದೇವರ ಯೋಜನೆ ಎಂಬುವ ಸಕಾರಾತ್ಮಕ ದೃಷ್ಟಿ ನಮ್ಮ ಮುಂದೆ ತರುತ್ತಾ ಇದೆ. So you know, God is revealing his plan because God's anger is on us. So God's plan is being revealed to us here. ದೇವರ ಕೋಪ ನಮ್ಮ ಮೇಲೆ ಇರುವುದರ ಕಾರಣ ದೇವರು ತನ್ನ Brother, your mic has gone. We will wait because I think brother's mic has an issue, problem. Yes, brother, can you hear me? Yes, now I can hear you, brother. Yeah. There was an electricity problem. Okay, continue. Okay. Please. So, let us very clearly understand this. Okay. So, because of the wrath of God, there is a plan which God is working. ನಾವಿದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ದೇವ ಕೋಪ ಇರುವುದರ ಮೂಲಕವೇ ಕಾರಣವೇ ನಮಗೆ ದೇವರ ರಕ್ಷಣೆ ಬಗ್ಗೆ, ಆತನ ಯೋಜನೆ ಬಗ್ಗೆ ಗೊತ್ತಾಗ್ತದೆ. So those who have received salvation, they know that the gospel is glorious and the gospel is full of power and the gospel has brought joy in our lives. ಯಾರಿಗೆ ರಕ್ಷಣೆ ಉಂಟಾಗಿದೆಯೋ ಅವರಿಗೆ ಮಾತ್ರ ಅರ್ಥವಾಗುತ್ತದೆ ದೇವರ ಯೋಜನೆ ಏನೆನ್ನುವುದನ್ನು. So when we look at this portion, but for those who are not saved, those who have no salvation, you know, for them, they are not able to understand the gospel. ಯಾರಿಗೆ ಇನ್ನೂ ರಕ್ಷಣೆ ಆಗಲಿಲ್ಲವೋ ಅವರಿಗೆ ಸುವಾರ್ತೆ ಅರ್ಥವಾಗುವುದು ಅಷ್ಟು ಸುಲಭವಲ್ಲ. So there are people who understand the plan of God. There are people who are not able to understand the plan of God. ಹಾಗಾದ್ರೆ ದೇವರ ಯೋಜನೆ ಅರ್ಥ ಮಾಡಿಕೊಳ್ಳದವರು ಕೂಡ ಇದ್ದಾರೆ. You know, those who are saved, we know what glorious was that gospel, how I was and how much I have changed. ಯಾರಿಗೆ ಸುವಾರ್ತೆ ಆಗಿದೆ ಅವರಿಗೆ ಅರ್ಥವಾಗುತ್ತದೆ ನಾನು ಏನಾಗಿದ್ದೇನೋ ಮುಂಚೆ, ಈಗ ಏನಾಗಿದ್ದೆ. We thought we can never change, but the power of the gospel has brought a change in our life. Yes. You can hear me? Yeah, now I can hear you. The power of the gospel has brought a change in our lives. ಈ ರಕ್ಷಣೆಯ ಬಲವು ನಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ. And so in verse 1, in verse 18, I want you to look at two words given there. ಇಲ್ಲಿ 1:18 ಇರುವಂತ ವಿಷಯವನ್ನು ಗಮನ ಕೊಡಿ. Hello? Yes, brother. Yeah, two words are given there. One is ungodliness and the second is unrighteousness. ಇಲ್ಲಿ ಎರಡು ಶಬ್ದಗಳನ್ನು ಪ್ರಯೋಗಿಸಲಾಗಿದೆ. ಒಂದು ಭಕ್ತಿಹೀನತೆ, ಇನ್ನೊಂದು ದುಷ್ಟನ.
And we need to understand the meaning of both. ಈ ಎರಡರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. Because God's wrath is falling because of these two things. ಈ ಎರಡು ವಿಷಯಗಳ ಕಾರಣವೇ ದೇವರ ಕೋಪ ಮನುಷ್ಯರಿಗೆ ಬೀಳುತ್ತಾ ಇದೆ. So what does ungodliness means? ಇಲ್ಲಿ ಭಕ್ತಿಹೀನತೆ ಅಂದ್ರೆ ಅರ್ಥವೇನು? It talks about the wrong that man has done against God, or the offense that man has done against God. ದೇವರಿಗೆ ವಿರೋಧವಾಗಿ ಮಾಡಿದಂತ ತಪ್ಪು, ಅದನ್ನು ಅರ್ಥ ಮಾಡಬೇಕು. That is ungodliness. ಅದು ಭಕ್ತಿಹೀನತೆ. And the second thing is unrighteousness. ಇಲ್ಲಿ ಎರಡನೆಯದು ದುಷ್ಟತನ. That is all those wrong that we do against our fellow human being. ಅದು ನಮ್ಮ ಜೊತೆ ಮನುಷ್ಯನಿಗೆ ಮಾತ ಎಲ್ಲಾ ತಪ್ಪು ಕೃತ್ಯ ದುಷ್ಟತನಗಿವೆ. Now what we have read in the word, isn't it right? ನಾವು ಇಲ್ಲಿ ಓದಿದ ಎಲ್ಲಾ ವಿಷಯಗಳು ಸರಿಯಲ್ಲ. Yes, brother. Yeah, isn't it right? Whatever that we have done so many sins against God, we have also done so many sin against our fellow being also. ನಾವು ದೇವರಿಗೆ ವಿರೋಧವಾಗಿಯೂ ಅನೇಕ ಪಾಪಗಳನ್ನು ಮಾಡಿದ್ದೇವೆ. ನಮ್ಮ ಜೊತೆಗಿರುವಂತ ಮನುಷ್ಯರೊಂದಿಗೆ ಕೂಡ ಅನೇಕ ದುಷ್ಟತ್ವವನ್ನು ಮಾಡಿದ್ದೇವೆ. ಇದು ಸರಿಯಲ್ಲವೋ? So when we think about sin, we should always think about ungodliness, the sin which we have committed against God and the sin which we have committed against the fellow human being on this earth. ನಾವು ಪಾಪ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾವಾಗಲೂ ದೇವರಿಗೆ ವಿರೋಧವಾಗಿ ಮಾಡಿದ ಪಾಪ, ಜೊತೆಗಿರುವಂತಹ ನಮ್ಮ ಸಹೋದರನಿಗೆ ವಿರೋಧವಾಗಿ ಮಾಡಿದ ದುಷ್ಟತನ, ಎರಡನ್ನೂ ನಾವು ಹೋಲಿಸಿ ವಿಚಾರ ಮಾಡಬೇಕು. So when we come to verse 19 and 20, we understand that people are not able to understand the value of the gospel. 19-20 ವಚನದಲ್ಲಿ ಬಂದಾಗ ನಾವು ಜನರಿಗೆ ಸುವಾರ್ತೆಯ ಬೆಲೆ ಗೊತ್ತಾಗುತ್ತಾ ಇಲ್ಲ. Because we read, because that which may be known of God is manifest in them. ಆದ ಕಾರಣವೇ ದೇವರು ಅವರಲ್ಲಿ ತೋರ್ಪಡಿಸಲ್ಪಟ್ಟನು. God has showed it unto them. ದೇವರು ತನ್ನಷ್ಟಕ್ಕೆ ತಾನೇ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾದನು. So we find that the people of this world find the gospel as strange. ಈ ಲೋಕದಲ್ಲಿರುವಂತ ಜನರಿಗೆ ಈ ಸುವಾರ್ತೆಯು ಬಹಳ ಆಶ್ಚರ್ಯಕರವಾಗಿ ಕಂಡು ಬರ್ತದೆ. You know, even though they have seen the wonderful things about God in creation and the law written in their hearts, they are not willing to believe in the one who gives salvation. ಅವರು ಸೃಷ್ಟಿಯಲ್ಲಿರುವಂತ ಅದ್ಭುತಗಳನ್ನು ಕೂಡ ನೋಡಿ ತಮ್ಮ ಹೃದಯದಲ್ಲಿರುವಂತ ದೇವರ ನಿಯಮಗಳನ್ನು ಕೂಡ ಅರ್ಥಕೊಂಡು ತಿಳಿದುಕೊಂಡರೂ ಕೂಡ ರಕ್ಷಣೆಯ ಸುವಾರ್ತೆಯನ್ನು ನಂಬಲಿಕ್ಕೆ ಸಾಧಾರಣವಾಗಿ ಅವರು ಇಚ್ಛೆ ಉಳ್ಳವರಾಗಿಲ್ಲ. So they find it strange because they think that by our efforts, why we are not able to go to heaven. ಅವರೇನು ಅರ್ಥ ಮಾಡಿಕೊಳ್ತಾರೆ ಅಂದ್ರೆ, ನಮ್ಮ ಶ್ರೇಯಸ್ಸಿನಿಂದ ನಮ್ಮ ಕಷ್ಟಗಳಿಂದ ನಾವ್ಯಾಕೆ ಸ್ವರ್ಗಕ್ಕೆ ಹೋಗಬಾರದು, ಈ ರಕ್ಷಣೆ ಅನ್ನುವುದು ಅವರಿಗೆ ಒಂದು ಅದ್ಭುತವಾಗಿ ಆಶ್ಚರ್ಯವಾಗಿ ಕಂಡು ಬರ್ತದೆ. And in their vain imaginations, you know, they say that how is it possible that only Christ can save me and take me to heaven? ಅವರ ತಲೆಯ ಬುರುಡೆಯ ಅಂದ್ರೆ ಮೆದುಳಿನ ತಮ್ಮ ಸ್ವಂತ ಜ್ಞಾನದ ಆಲೋಚನೆ ಪ್ರಕಾರ ಅವರು ಹೀಗೆ ವಿಚಾರ ಮಾಡುತ್ತಾರೆ, ಒಬ್ಬ ಕ್ರಿಸ್ತನು ನಮ್ಮೆಲ್ಲರನ್ನು ಹೇಗೆ ರಕ್ಷಿಸಬಹುದು? They think it is difficult. You know, that is why men, even though they knew God, they went after other things because they found it difficult to surrender their lives to the demands of God. ನೋಡಿ, ಅವರಿಗೆ ಎಲ್ಲಾ ವಿಷಯಗಳು ಗೊತ್ತಿದ್ದರೂ ಕೂಡ ಬೇರೆ ವಿಷಯಗಳ ಹಿಂದೆ ಓಡಿ ಹೋಗಿ ತಮ್ಮ ಜೀವನವನ್ನು ಕ್ರಿಸ್ತನ ಕೈಗೆ ಒಪ್ಪಿಸಲು ಮನಸ್ಸಿಲ್ಲದವರಾಗಿದ್ದರು. For example, look at the Sermon on the Mount. ಒಂದು ಉದಾಹರಣೆಗಾಗಿ ಪರ್ವತದ ಪ್ರಸಂಗವನ್ನು ನೋಡಿರಿ. The Lord Jesus Christ, he said, if you want to live, you have to die. ಯೇಸು ಕ್ರಿಸ್ತನು ಹೀಗೆ ಅಂದನು, ನೀನು ಜೀವಿಸಬೇಕಾದರೆ ನೀನು ಸಾಯಲೇಬೇಕು. Jesus Christ said, if you want to receive, you have to give. ನೀನು ಪಡೆದುಕೊಳ್ಳಬೇಕಾದ್ರೆ ಕೊಡುವನಾಗಿರಬೇಕು. The Lord said, if you want to be exalted, you have to first humble yourself. ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುವನಾಗಬೇಕಾದ್ರೆ ನಿನ್ನನ್ನು ತಗ್ಗಿಸಿಕೊಳ್ಳಬೇಕು. And then the Lord said there, if you want to be rich, you have to become poor first. ನೀನು
ಐಶ್ವರ್ಯವಂತನಾಗಬೇಕಾದ್ರೆ ಮೊದಲು ನೀನು ಬಡವನಾಗಬೇಕು. So what man decided? This is not going to work. Let me find out my own way. ಆಗ ಆ ಮನುಷ್ಯನು ಏನು ವಿಚಾರ ಮಾಡಿದ್ರು, ಇದೆಲ್ಲವೂ ನನ್ನಿಂದ ಆಗುವಂತ ಸಾಧ್ಯವಿಲ್ಲ, ನನ್ನಷ್ಟಕ್ಕೆ ನಾನು ನನ್ನ ಹಾದಿಯನ್ನು ಹಿಡಿದುಕೊಳ್ಳುತ್ತೇನೆ. That is why here Paul is bringing all these truths so that people should understand who they are. Then he is going to tell them about the plan of salvation. ಅದ ಕಾರಣವೇ ಪೌಲನು ಇವೆಲ್ಲವನ್ನು ವಿವರಿಸಿ ಮನುಷ್ಯರಿಗೆ ರಕ್ಷಣೆ ಬಗ್ಗೆ ವಿವರಣೆ ಕೊಡುವನಾಗಿದ್ದಾನೆ. So that is why the first 3 chapters he speaks about how wicked we are, how bad human beings are, how much of corruption is there in their lives, how depraved they are. ಅದಕ್ಕಾಗಿ ಮೊದಲನೇ ಅಧ್ಯಾಯದಲ್ಲಿಯೇ ಮನುಷ್ಯನು ಎಷ್ಟು ದುಷ್ಟನಾಗಿದ್ದಾನೆ, ಎಷ್ಟು ಕೆಟ್ಟು ಹೋಗಿದ್ದಾನೆ, ಎಷ್ಟು ಭ್ರಷ್ಟನಾಗಿದ್ದಾನೆ, ಎಷ್ಟು ದೇವರಿಗೆ ವಿರೋಧಿಯಾಗಿದ್ದಾನೆ ವಿವರಿಸುವಂತ ಅಧ್ಯಾಯವಾಗಿದೆ. So that is why in verse 18 he brings about that the wrath of God, the anger of God. ಅದಕ್ಕಾಗಿ 18ರಲ್ಲಿ ಆತನು ದೇವರ ಕೋಪ ಬರುವಂತದ್ದಾಗಿ ಆತನು ತಿಳಿಸುತ್ತಾನೆ. If we don't understand the gravity of our sin, nobody will be converted. ಒಂದು ವೇಳೆ ಪಾಪದಿಂದ ಬರುವಂತ ಆ ಭಯಂಕರವಾದ ಪ್ರತಿಫಲವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇದ್ರೆ ಯಾರು ರಕ್ಷಣೆ ಹೊಂದಕ್ಕೆ ಸಾಧ್ಯವೇ ಇಲ್ಲ. See, if you say that you are saved, but you never realized how great a sinner you are, then I think there is some gadbad in our lives. ಒಂದು ವೇಳೆ ನೀನು ನಿಜವಾಗಿ ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳುತ್ತಾ ರಕ್ಷಣೆ ಹೊಂದುವ ದಿನದಲ್ಲಿ ನೀನು ಎಷ್ಟು ದೊಡ್ಡ ಪಾಪಿಯಾಗಿದ್ದೀಯೋ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ರೆ ಎಲ್ಲೋ ಗಡಿಬಿಡಿಯಾಗಿದೆ. So that is why we have so many people in the churches who are not behaving like Jesus Christ. ಅದಕ್ಕಾಗಿ ನಮ್ಮ ಸಭೆಗಳಲ್ಲಿ ಅನೇಕ ವಿಶ್ವಾಸಿಗಳಿದ್ದಾರೆ, ಕ್ರಿಸ್ತನ ಹಾಗೆ ವರ್ತಿಸುತ್ತಾ ಇಲ್ಲ. Many elders, evangelists are not behaving like Jesus Christ. ಅನೇಕ ಹಿರಿಯರು ಸುವಾರ್ತಿಕರು ಕೂಡ ಯೇಸು ಕ್ರಿಸ್ತನ ಹಾಗೆ ಅವರು ವರ್ತನೆ ಮಾಡುತ್ತಾ ಇಲ್ಲ. We need to look into our lives. ನಮ್ಮ ಜೀವನವನ್ನು ನಾವೇ ಇವತ್ತು ಪರೀಕ್ಷಿಸಿಕೊಳ್ಳಿ ನೋಡಬೇಕು. That is why Paul in these chapters and in this particular verse is telling think about the wrath of God. Then once we understand why the wrath of God in us, then we can understand the plan of salvation which God has made for us. ಅದಕ್ಕಾಗಿ ಪೌಲನು ದೇವರ ಕೋಪದ ಬಗ್ಗೆ ಮೊದಲು ಅರ್ಥ ಮಾಡಿಕೊಳ್ಳಿರಿ, ಅನಂತರ ದೇವರ ಯೋಜನೆ ನಮಗೆ ಅರ್ಥವಾಗುತ್ತದೆ ಅಂತ ಹೇಳುತ್ತಾನೆ. In verse when we come further in verse 19, in verse 18, he talks about ungodliness and unrighteousness. ಇಲ್ಲಿ 18ನೇ ವಚನದಲ್ಲಿ ಆತನು ಭಕ್ತಿಹೀನತೆ ಬಗ್ಗೆಯೂ ದುಷ್ಟತನದ ಬಗ್ಗೆಯೂ ಮಾತಾಡುವನಾಗಿದ್ದಾನೆ. So what does that why is God concerned about ungodliness and unrighteousness? ಯಾಕೆ ದೇವರಿಗೆ ದುಷ್ಟತನ ಮತ್ತು ಭಕ್ತಿಹೀನತೆ ಬಗ್ಗೆ ಚಿಂತನೆ ಇದೆ? Because God is a holy God. Because God is a holy ಯಾಕೆಂದರೆ God. ದೇವರು ಪವಿತ್ರ ದೇವರಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. God's chief attribute is holiness. ದೇವರು ಅನ್ನುವ ಮಾತಿಗೆನೇ ಅರ್ಥ ಅದು ಪರಿಶುದ್ಧನು, ಪರಿಶುದ್ಧತೆಯ ಬಗ್ಗೆ ಆತನಿಗೆ ಚಿಂತನೆ ಇದೆ. What are the seraphim singing? Holy, holy, holy is Lord God Almighty. ಯೆಶಾಯನೇ ಅಧ್ಯಾಯದಲ್ಲಿ ಸರಾಫಿಯರು ಹೀಗೆ ಹೇಳುತ್ತಾ ಇದ್ದಾರೆ, ಪರಿಶುದ್ಧನು 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 ಸರ್ವೋನ್ನತ ಸಿಂಹಾಸನದಲ್ಲಿ ಆಸೀನನಾಗಿರುವಂತ ದೇವರು. Oh, those who are ungodly or those who have no regard for God, God's punishment will come on them. ಯಾರು ಭಕ್ತಿಹೀನರಾಗಿ ಜೀವಿಸುತ್ತಾರೆ, ದೇವರ ಬಗ್ಗೆ ಅವರಿಗೆ ಭಯವಿಲ್ಲವೋ ಅವರನ್ನು ಖಂಡಿತವಾಗಿ ದೇವರು ಶಿಕ್ಷಿಸುವಂತವನಾಗಿದ್ದಾನೆ. Those who live unrighteousness life or wicked life, God's anger will come upon them. ಯಾರು ದುಷ್ಟ ಸ್ವಭಾವದಿಂದ ದುಷ್ಟತನದ ಜೀವನ ಜೀವಿಸುತ್ತಾರೋ ಅವರ ಮೇಲೆ ದೇವರ ಕೋಪ ಖಂಡಿತವಾಗಿ ಇಳಿದು ಬರುವಂತದಾಗಿದೆ. If you have any doubt, read the Bible. ನಿಮಗೆ ಏನಾದರೂ ಸಂಶಯ ಇದ್ರೆ ಖಂಡಿತವಾಗಿ ದೇವರ ವಾಕ್ಯವನ್ನು ಓದಿರಿ. So many examples. ಅನೇಕ ಉದಾಹರಣೆಗಳಿವೆ ಸತ್ಯವೇದದಲ್ಲಿ. God sent a flood, judge the wicked. ದೇವರು ದುಷ್ಟತನದ ಅದಕ್ಕೆ ಪ್ರಕೋಪವಾಗಿ ಪ್ರಳಯವನ್ನು ಕಳಿಸಿದನು. He sent fire and brimstone in Sodom and Gomorrah. ಸೊದೋಮ ಗೊಮೋರದ ಮೇಲೆ ಬೆಂಕಿಯ ಮಳೆಯನ್ನು ಸುರಿಸಿದನು.
He sent poisonous snakes when the Israelites rebelled against God. ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ದಂಗೆ ಎದ್ದಾಗ ವಿಷಕರವಾದ ಸರ್ಪಗಳನ್ನ ಅವರ ಮಧ್ಯದಲ್ಲಿ ಕಳಿಸಿದನು. When they stopped worshipping God, God sent them into captivity. ಅವರು ದೇವರಿಗೆ ವಿರೋಧವಾಗಿ ವಿಗ್ರಹಗಳನ್ನು ಆರಾಧಿಸುವಾಗ ದೇವರು ಅವರನ್ನು ಅಲ್ಲಿಂದ ಮತ್ತೆ ಗುಲಾಮಗಿರಿಗೆ ಕಳಿಸಿದರು. You know, God wants to take everybody to heaven, but he cannot take you to heaven without solving the problem of sin in our life. ದೇವರು ನಮ್ಮೆಲ್ಲರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂದು ಆಶೆ ಉಳ್ಳವನಾಗಿದ್ದಾನೆ. ಆದ್ರೆ ನಮ್ಮ ಜೀವನದಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸದೆ ಪರಿಹರಿಸದೆ ಆತನು ಹಾಗೆ ಕರೆದುಕೊಂಡು ಹೋಗುವುದಿಲ್ಲ. So that is why God brings before us what is the condition of the creation of God. ದೇವರು ಸೃಷ್ಟಿಸಿದಂತ ಸೃಷ್ಟಿಯ ಈ ಸ್ಥಿತಿ ಹೇಗಿದೆಯೋ ಅದನ್ನು ನಮ್ಮ ಮುಂದೆ ಬಿಚ್ಚಿ ಇಡುವವನಾಗಿದ್ದಾನೆ. In verse 19 and 20, he brings about the condition of the creation of God, or he talks about the creation of God. 19-20 ವಚನಗಳಲ್ಲಿ ಆತನು ಸೃಷ್ಟಿಸಿದಂತ ಸೃಷ್ಟಿಯ ಸ್ಥಿತಿ ಹೇಗಿದೆಯೋ ಅದನ್ನು ನಮ್ಮ ಮುಂದೆ ತರುವಂತವನಾಗಿದ್ದಾನೆ. You know, there we see that the Gentiles are bringing an excuse, or every man is bringing an excuse. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅಥವಾ ಅನ್ಯರು ಒಂದು ನೆಪವನ್ನು ಹುಡುಕೋರಾಗಿದ್ದಾರೆ. But God says in 19 and 20, you know, I have manifested myself in the life of every human being. 19-20 ವಚನಗಳ ಪ್ರಕಾರ ದೇವರು ಹೀಗೆ ಎನ್ನುತ್ತಾನೆ, ನಾನು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಬಂದಿದ್ದೇನೆ. See, read verse 20, brother. 20 ವಚನವನ್ನು ನೋಡುವಾಗ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದಂತ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣುಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿರುತ್ತಾರೆ. Yes, see, God has revealed himself into our lives. So now there is no excuse. We cannot make excuses. ದೇವರು ನಮ್ಮ ಜೀವನದಲ್ಲಿ ಆಗಲೇ ಪ್ರತ್ಯಕ್ಷವಾಗಿದ್ದಾನೆ. ಈಗ ನಮಗೆ ನೆವ ಹೇಳಲಿಕ್ಕೆ ಏನೂ ಇಲ್ಲ. The Gentiles can say, God, you chose the Jews, you did not choose us. So how we can know about you? ಅನ್ಯರು ಹೀಗೆ ಹೇಳಬಹುದು, ನಮ್ಮನ್ನು ಯಾರು ಆರಿಸಿಕೊಂಡಿದ್ದಾರೆ, ದೇವರು ನೀನು ಆರಿಸಿಕೊಳ್ಳಲಿಲ್ಲ, ಹೀಗೆ ಅವರು ಹೇಳಬಹುದೇನೋ. You gave all the light and the law to the Jews, and then how you can send us to heaven, to hell? ನೀವು ಎಲ್ಲಾ ವಿಧಿಗಳನ್ನು ಯಹೂದ್ಯರಿಗೆಲ್ಲವೋ ಕೊಟ್ಟಿದ್ದು, ನಮ್ಮನ್ನು ಹೇಗೆ ನೀವು ಈಗ ನರಕಕ್ಕೆ ಕಳಿಸುವಂತದ್ದು? God says, look at the creation. You will come to know how powerful I am and how full of knowledge I am. And you can come to me. You can find ways to come to me. ದೇವರು ಹೀಗೆ ಎನ್ನುತ್ತಾನೆ, ಸೃಷ್ಟಿಯನ್ನು ನೋಡಿರಿ, ಸೃಷ್ಟಿಯಿಂದ ಅರ್ಥ ಮಾಡಿಕೊಂಡ್ರಿ, ಎಷ್ಟು ಬಲವುಳ್ಳ ದೇವರು ನಾನಾಗಿದ್ದೇನೋ ಅದನ್ನು ಅರ್ಥ ಮಾಡಿಕೊಂಡು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ರಕ್ಷಣೆಯನ್ನು ಕೊಡುವುದು. And you know, when we come further there, we find that we find that God, you know, refutes God, the arguments that we bring, God refutes. God says, you look at the creation, you look at everything, and still you are not searching for me. ನಾವು ತರುವಂತ ಎಲ್ಲಾ ಕಾರಣಗಳಿಗೆ ದೇವರು ಅದನ್ನು ಅಲ್ಲಗಳೆದು ನಮ್ಮನ್ನು ಉತ್ತರವಿಲ್ಲದವರಾಗಿ ಮಾಡುತ್ತಾ ಇದ್ದಾನೆ. ಸೃಷ್ಟಿಯನ್ನು ನೋಡಿರಿ, ಅಲ್ಲಿಂದ ತಿಳಿದುಕೊಳ್ಳಿರಿ ಎಂದು ಆತನು ಉತ್ತರ ಕೊಡುವವನಾಗಿದ್ದಾನೆ. And when we come towards 21 to 32, we find how corrupted we are. 21-22 ವಚನಗಳಲ್ಲಿ ನಾವು ನೋಡುವಾಗ ನಾವು ದೇವರಿಗೆ ಎಷ್ಟು ಋಣಿಯಾಗಿದ್ದೇವೋ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. Corrupt means there is nothing good in our lives or in the life of every human being born on this earth. 21-32 ವಚನಗಳಲ್ಲಿ ಭ್ರಷ್ಟರು ಅಂದ್ರೆ ಎಷ್ಟು ಭ್ರಷ್ಟತೆ ಅಂದರೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಒಳ್ಳೆಯದನ್ನುವುದು ಯಾವುದೂ ಇಲ್ಲ. You know, the first thing what we do, we change our God. ಮೊಟ್ಟ ಮೊದಲಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ದೇವರನ್ನು ಬದಲಾಯಿಸಿಕೊಳ್ಳುತ್ತೇವೆ. You know, that is what we did. ನಾವು ಅದನ್ನೇ ಮಾಡಿದ್ದೇವೆ. As human beings, we changed our God. ಪ್ರತಿಯೊಬ್ಬ ಮನುಷ್ಯನು ತನ್ನ ದೇವರನ್ನು ಬದಲಾಯಿಸಿಕೊಂಡನು. See, in verse 23, we find a word image. 23ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ, ಒಂದು ಮೂರ್ತಿಯನ್ನು ಮಾಡಿಕೊಂಡರು. Yeah, and changed the glory of the uncorruptible God into an image. ಲಯವಿಲ್ಲದಂತ ದೇವರ ಮಹಿಮೆಯನ್ನು ಮೂರ್ತಿಗೆ ಅವರು ಹೋಲಿಸಿದರು, ಬದಲಾಯಿಸಿಕೊಂಡರು. Yeah, God says, when in my place, you know, you took something else, it has become an idol for you.
ನನ್ನ ಸ್ಥಳದಲ್ಲಿ ನೀವು ಇನ್ನೊಂದು ಯಾವುದೋ ಒಂದು ವಿಷಯವನ್ನು ಇಡುವುದಾದರೆ ಅದು ಒಂದು ಮೂರ್ತಿ ಆಯಿತು ಎಂದು ದೇವರು ಹೇಳುತ್ತಾ ಇದ್ದಾನೆ. You know, man has the knowledge about God. ಮನುಷ್ಯನಿಗೆ ದೇವರ ಬಗ್ಗೆ ತಿಳುವಳಿಕೆ ಇದೆ. But when sinful desires came in their life, they keep on changing their gods. ಪಾಪಮಯವಾದಂತಹ ಆಲೋಚನೆಗಳು, ದುರಾಶೆಗಳು ಒಳಗೆ ಬಂದಾಗ ದೇವರ ಬಗ್ಗೆ ಇರುವಂತಹ ತಿಳುವಳಿಕೆ ಬದಲಾಯಿಸಲು ಪ್ರಾರಂಭವಾಯಿತು. That is why we read there, you know, their imaginations were in vain and their hearts were foolish, we read there. ಅದಕ್ಕಾಗಿ ಅವರ ಮನಸ್ಸಿನಲ್ಲಿರುವ ದುರಾಶೆಗಳೆಲ್ಲವೂ ಮಾನಹೀನ ಮಾಡಲ್ಪಟ್ಟದ್ದು ಎಂದು ನಾವು ಹೊಲಸಿನ ನಡತೆಗೆ ಒಪ್ಪಿಸಿದವೆಂದು ಓದುತ್ತೇವೆ. That is why if you look at, you know, the Chaldean, the serpents become their god. ಅದಕ್ಕಾಗಿ ನಾವು ಮುಂದೆ ನೋಡುತ್ತೇವೆ, ಸರ್ಪಗಳು ಅವರ ದೇವರಾದರು. In Egypt, the ox became their god. ಐಗುಪ್ತು ದೇಶದಲ್ಲಿ ಅಲ್ಲಿರುವಂತಹ ಆಕಳುಗಳು, ಎಮ್ಮೆಗಳು ಅವರ ದೇವರುಗಳಾದವು. In our country, rivers have become god. ನಮ್ಮ ದೇಶದಲ್ಲಿ ನದಿಗಳು ದೇವರಾದವು. And even if you look at the Romans, you know, they said that we ourselves are god. ಈ ರೋಮಾಪುರದಲ್ಲಿ ನಾವು ನೋಡಬೇಕಾದ್ರೆ ನಮ್ಮಷ್ಟಕ್ಕೆ ನಾವೇ ನಮ್ಮ ದೇವರುಗಳು ಅಂತ ಹೇಳುತ್ತಾ ಇದ್ದಾರೆ. So in place of the living God, we invented a gods which will not interfere in our lives, and you know, they become idols for us. ನಾವು ದೇವರ ಸ್ಥಾನದಲ್ಲಿ ಇನ್ನೊಂದು ದೇವರುಗಳನ್ನು ಹುಡುಕಿಕೊಂಡು ಅವರು ನಮ್ಮ ಜೀವನದಲ್ಲಿ ಯಾವುದೇ ವಿಷಯಗಳನ್ನು ಪ್ರಶ್ನೆ ಮಾಡದಂತ ದೇವರುಗಳನ್ನು ಹುಡುಕಿದೆವು, ಅವರು ನಮ್ಮ ಜೀವನದಲ್ಲಿ ದೇವರಾದ. You know, when we change our God, there is a problem. ನಾವು ನಮ್ಮ ದೇವರನ್ನು ಬದಲಾಯಿಸುವಾಗ ಒಂದು ಸಮಸ್ಯೆ ಇದೆ ಪ್ರಿಯರೇ. We will automatically embrace immorality. ನಾವು ಗೊತ್ತಿಲ್ಲದೆ ಆಟೋಮೆಟಿಕ್ ಆಗಿ ನಾವು ಆ ದುರಾಶೆಗಳು ಅಥವಾ ನೈತಿಕತೆಯಲ್ಲಿ ಬೀಳುವುದನ್ನು ಅಪ್ಪಿಕೊಳ್ಳುತ್ತೇವೆ. See from verse 24, if we read, see what has happened to man. 24ರಿಂದ ಕೆಳಗೆ ಓದುತ್ತಾ ಹೋದರೆ ನೋಡಿರಿ ಮನುಷ್ಯನ ಜೀವನದಲ್ಲಿ ಏನಾಯಿತು. You know, when man turned away from God, we find that they become immoral. ಆತನು ಮನುಷ್ಯನಿಂದ ದೂರ ಹೋದಾಗ ತುಚ್ಛವಾದ ಕಾಮಾಭಿಲಾಷೆಗೆ ತನ್ನನ್ನು ಒಪ್ಪಿಸಿಕೊಂಡದನ್ನು ನಾವು ನೋಡುತ್ತೇವೆ. The lowest form into which man can fall, that has happened to every human being in this world. ಒಬ್ಬ ಮನುಷ್ಯನು ಎಷ್ಟು ತುಚ್ಛವಾದಂತ ನೀಚ ಸ್ಥಿತಿಗೆ ಬೀಳುತ್ತಾನೋ ಅಷ್ಟರ ಮಟ್ಟಿಗೆ ಆತನು ಬಿದ್ದನು. But what is the sad thing, you know? ಆದ್ರೆ ಇಲ್ಲಿ ದುಃಖಕರವಾದಂತ ವಿಷಯವೇನೆಂದರೆ, when we change our God, ನಾವು ನಮ್ಮ ದೇವರನ್ನು ಬದಲಾಯಿಸಿದಾಗ then automatically we will accept immorality in our lives. ನಾವು ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಕಾಮಾಭಿಲಾಷೆಗೆ ಬಿದ್ದು ಹೋಗುತ್ತೇವೆ. Then what happens in verse 26 it is written, verse 26 it is written, God gave them up. 26 ವಚನದಲ್ಲಿ ಬರೆದಿದೆ, ದೇವರು ಅವರನ್ನು ಬಿಟ್ಟು ಬಿಟ್ಟನು. ಹಿಂದಿ we say hum to apna haath upar kar rahe hain. ಹಿಂದಿ ಭಾಷೆಯಲ್ಲಿ ಹೀಗೆ ಅಂತಾರೆ, ತಮ್ಮ ಕೈಗಳನ್ನು ಮೇಲೆ ಕೆತ್ತಿದರು. I means now you are on, I am not going to do anything. ಅದರ ಅರ್ಥ ಏನಂದ್ರೆ ನನ್ನ ಕೈಗಳು ಎತ್ತಿದೆ, ನಿಮ್ಮಷ್ಟಕ್ಕೆ ನೀವೇ ಜೀವಿಸ್ರಿ, ನಾನು ನಿಮ್ಮ ಜೀವನದಲ್ಲಿ ಏನು ಮಾಡಲ್ಲ. You know, so God gave them up to what they want to do. You enjoy that. God said you do that. ದೇವರು ಅವರನ್ನು ಅವರಷ್ಟಕ್ಕೆ ಒಪ್ಪಿಸಿಕೊಟ್ಟನು ಅಂದ್ರೆ ನಿಮಗೆ ಇಷ್ಟವಾದದನ್ನೇ ಮಾಡಿ ನೀವು ಸಂತೋಷಿಸಿರಿ. And you know, and we see that they went on from, you know, bad to worse to worse to worse. Human being became like that. ಅವರು ದುಷ್ಟತನದಿಂದ ಇನ್ನೂ ತುಚ್ಛವಾದ ನೀಚವಾದ ಕೆಳಗಿನ ಮಟ್ಟಕ್ಕೆ ಇಳಿದು ಆ ರೀತಿಯಾದಂತ ಮನುಷ್ಯರಾದರು. And when we come to the last portion, we see what all things we are doing. ನಾವು ಕೆಳಗಿನ ಭಾಗಕ್ಕೆ ಬಂದ ನಂತರ ನಾವು ನೋಡಬಹುದು ಏನೇನು ನಾವು ಮಾಡುತ್ತಾ ಇದ್ದೇವೋ. See in verse 28 God says, okay, you do what you want to do. 28ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಹೀಗೆ ಅನ್ನುತ್ತಾನೆ, ನೀನು ಏನು ಮಾಡಬಯಸುತ್ತೇವೋ ಮಾಡು. So now they are doing things without God, so it will only bring in wickedness. ದೇವರಿಲ್ಲದೆ ಅವರು ಮಾಡುವಂತ ಎಲ್ಲಾ ಕೃತ್ಯಗಳು ಅವರಲ್ಲಿ ದುಷ್ಟತನವನ್ನು ನಡೆಸುತ್ತವೆ. So from verse 29 to verse 31, it tells about all that we can do in our lives. 29ರಿಂದ 30ರಲ್ಲಿ ನಾವು ನೋಡುತ್ತೇವೆ, ನಾವು ಮಾಡಬಹುದ ಸಕಲ ವಿಧವಾದಂತ ಎಲ್ಲಾ ಅನ್ಯಾಯಗಳನ್ನು ನಾವು ನೋಡಬಹುದು. And what is God saying? See verse 32, man is doing this knowingly. We read verse 32, brother.
32ರಲ್ಲಿ ಹೀಗೆ ಅನ್ನುತ್ತಾನೆ, ದೇವರು ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. That means we know that there will be a judgment of God, and still we are committing things which is worthy of death. ಅದರ ಅರ್ಥ ಏನೆಂದರೆ, ಗೊತ್ತಿದ್ದರೂ ಅವರು ಮಾಡುತ್ತಾ ಇನ್ನೊಬ್ಬರು ಅನುಮೋದಿಸುತ್ತಾ ಮರಣದಂಡಕ್ಕೆ ಪಾತ್ರರಾಗಿದ್ದಾರೆ. We are not only doing that, there it is written, we know we are going to die, so we are saying, chalo pura maja leke marte hain. Not only we are dying, we know that we will die, but we say, ನಾವು ಆನಂದಿಸಿ ಸಾಯೋಣ. Now this is said about, the corruption of man here. ಇದು ಮನುಷ್ಯನ ದುಷ್ಟತನದ ಬಗ್ಗೆ ವಿವರಿಸಲ್ಪಟ್ಟಿದೆ. What is the message for believers here? ಇವತ್ತು ಇಲ್ಲಿರುವಂತ ವಿಶ್ವಾಸಿಗಳಿಗೆ ಏನು ನಮ್ಮ ಸಂದೇಶ? Dear brothers and sisters, if we change our God, ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ನಮ್ಮ ದೇವರನ್ನು ಬದಲಾಯಿಸಿದರೆ, we are believers, ನಾವು ವಿಶ್ವಾಸಿಗಳೇ ಹೌದು, but if our family becomes our God, ನಮ್ಮ ಕುಟುಂಬವೇ ನಮ್ಮ ದೇವರಾದರೆ, if our business becomes our God, ನಮ್ಮ ಉದ್ಯೋಗವೇ ನಮ್ಮ ದೇವರಾದರೆ, if our job becomes our God, ನಮ್ಮ ಕೆಲಸವೇ ನಮ್ಮ ಉದ್ಯೋಗವಾದರೆ, even if our mobile or our television, they become our God, ನಮ್ಮ ಮೊಬೈಲ್ ಆಗಲಿ ನಮ್ಮ ಟಿವಿಗಳು ನಮ್ಮ ದೇವರಾದರೆ, immorality will be seen in the life of believers. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಕಾಮಾಭಿಲಾಷೆ ಕೆಳಗಿನ ಮಟ್ಟಕ್ಕೆ ಬೀಳುವಂತದನ್ನು ನಾವು ಕಾಣಬಹುದು. Or evil things which are seen in the life of unbelievers will be seen in the life of believers. ಅಷ್ಟೇ ಅಲ್ಲದೆ ಅವಿಶ್ವಾಸಿಗಳ ಜೀವನದಲ್ಲಿ ಕಾಣಬರುವಂತ ಎಲ್ಲಾ ವಿಷಯಗಳು ವಿಶ್ವಾಸಿಗಳ ಜೀವನದಲ್ಲಿ ಕೂಡ ಕಾಣಬಹುದು. And if we continue in that, ನೀವು ಅದರಲ್ಲೇ ಮುಂದುವರೆದರೆ, one day God will leave us. ಒಂದಿನ ದೇವರು ನಮ್ಮನ್ನು ಬಿಟ್ಟು ಬಿಡುತ್ತಾನೆ. And we will be thinking that we are living as believers, but God has already left us. ನಮಗೇನ್ ಅರ್ಥ ಆಗ್ತಿದ್ರೆ, ನಾವು ಬಹಳ ವಿಶ್ವಾಸಿಯ ಜೀವನ ಜೀವಿಸ್ತಾ ಇದ್ದೇವೆ, ಆದ್ರೆ ಆಗಲೇ ದೇವರು ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾನೆ. And as we read Corinthians about the Lord's Supper, we see that the Lord in his mercy allows that believer to die. ಇಲ್ಲಿ ಮೊದಲನೇ ಕೊರಿಂಥಿಯಲ್ಲಿ ನಾವು ನೋಡುತ್ತೇವೆ, ರೊಟ್ಟಿ ಮುರಿಯುವ ಕ್ರಮದಲ್ಲಿ ನೋಡುತ್ತೇವೆ, ಈ ರೀತಿಯಾಗಿ ಹಾಗೆ ಮುಂದುವರೆದರೆ ಕರ್ತನು ಅವರನ್ನು ಮರಣಕ್ಕೆ ಒಪ್ಪಿಸುತ್ತಾನೆ. After telling this, ಇದು ಅರ್ಥ ಮಾಡಿಕೊಳ್ಳೋ ನಂತರ, so he comes to chapter 2. ಈಗ 2ನೇ ಅಧ್ಯಾಯಕ್ಕೆ ಆತನು ಬರುವಂತವನಾಗಿದ್ದಾನೆ. And in chapter 2 he brings 2 other category of people also. ಇಲ್ಲಿ 2ನೇ ಅಧ್ಯಾಯದಲ್ಲಿ 2 ವರ್ಗಗಳ ಜನರನ್ನು ನಮ್ಮ ಮುಂದೆ ತರುವಂತವನಾಗಿದ್ದಾನೆ. There we find religious people. ಇಲ್ಲಿ ಧಾರ್ಮಿಕ ಜನರನ್ನು ತರುತ್ತಾ ಇದ್ದಾನೆ. Okay, before this we were seeing the Gentiles. ಇದಕ್ಕಿಂತ ಮುಂಚೆ ನಾವು ಅನ್ಯರನ್ನು ನೋಡುತ್ತಾ ಇದ್ದೆವು. Now we see here religious people. ಇಲ್ಲಿ ನಾವು ಧಾರ್ಮಿಕರನ್ನು ನೋಡುತ್ತಾ ಇದ್ದೇವೆ. So what is wrong with religion? ಇಲ್ಲಿ ಧರ್ಮದಲ್ಲಿ ಏನು ತಪ್ಪಿದೆ? So here Paul is bringing out that truth. ಈ ಸತ್ಯವನ್ನು ಪೌಲನು ನಮ್ಮ ಮುಂದೆ ತರುವಂತವನಾಗಿದ್ದಾನೆ. You may ask me, brother, what is wrong with Christian religion? ನೀವು ಕೂಡ ಹೀಗೆ ಪ್ರಶ್ನೆ ಕೇಳಬಹುದು, ಸಹೋದರರೇ, ಕ್ರೈಸ್ತ ಧರ್ಮದಲ್ಲಿ ತಪ್ಪೇನಿದೆ? So if we read this portion, we will find that Christian religion is also full of trouble. ಇದನ್ನು ನಾವು ಓದುವುದಾದರೆ ನಮಗೀಗ ಅರ್ಥ ಆಗುತ್ತದೆ, ಕ್ರೈಸ್ತ ಧರ್ಮವು ಎಲ್ಲಾ ಸಮಸ್ಯೆಗಳಿಂದ ತುಂಬಿದೆ. So when we come to the first part, ನಾವು ಮೊದಲನೇ ಭಾಗಕ್ಕೆ ಬರುವುದಾದರೆ, there in verse 1 we read about a man who is self-righteous. ಇಲ್ಲಿ ನಾವು ಮೊದಲನೇ ವಚನದಲ್ಲಿ ಓದುತ್ತೇವೆ, ಸ್ವಂತ ನೀತಿಯಿಂದ ತುಂಬಿದಂತ ಮನುಷ್ಯನ ಬಗ್ಗೆ. Yeah, those who are self-righteous, that means they are moving towards pride. ಸ್ವನೀತಿಯಿಂದ ತುಂಬಿದಂತ ವ್ಯಕ್ತಿ ಏನೆಂದರೆ ಆತನು ಗರ್ವದಿಂದ ತುಂಬಿ ಮುಂದಕ್ಕೆ ಹೋಗುತ್ತಾ ಇದ್ದಾನೆ. Pride, ಗರ್ವ. Now this is the problem with religion. ಈ ಧರ್ಮದಲ್ಲಿರುವಂತ ಸಮಸ್ಯೆ ಅದೇ. You see, in verse 1 we see, therefore thou art inexcusable, O man, whosoever thou art that judgest, for in wherein thou judgest another thou condemnest thyself, for thou that judgest doest the same things. ಆದ್ರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆನಿಸುವ ನೀನು ಯಾರು? ಸರಿಯೇ ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ
ಮತ್ತೊಬ್ಬರಲ್ಲಿ ದೋಷವೆನಿಸುವುದರಿಂದ ನಿನ್ನನ್ನು ನೀನೇ ದೋಷ ಎಂದು ತೀರ್ಪು ಮಾಡಿಕೊಂಡ ಹಾಗಾಯ್ತು. ಮತ್ತೊಬ್ಬರಲ್ಲಿ ದೋಷವೆನಿಸುವ ನೀನು ಆ ದೋಷಗಳನ್ನ ನಡೆಸುತ್ತೀಯಲ್ಲ. Yeah. Now, who judges others? ಈಗ ಹೇಳಿ, ಇನ್ನೊಬ್ಬರನ್ನು ನ್ಯಾಯ ಮಾಡುವವನು ಯಾರು? Those who think we are better than the other person. ಅವನಿಗಿಂತ ನಾನು ಒಳ್ಳೆಯವನಂತ ತಿಳಿದುಕೊಳ್ಳುವವನೇ ನ್ಯಾಯ ಮಾಡ್ತಾನೆ ಇನ್ನೊಬ್ಬನು. And in religion, that is what exactly happens. ಈ ಧರ್ಮಗಳಲ್ಲಿ ನಡೆಯುವಂತದ್ದು ಅದೇ. In verse 1, this person is saying that, see, I am not an immoral person. ಈ ಮೊದಲನೇ ವಚನದ ಈ ವ್ಯಕ್ತಿ ಹೇಳ್ತಾನೆ, ನಾನು ದೋಷಿ ಅಲ್ಲ. See, I have seen in my life that there are many unbelievers who will never tell a lie, but I have seen so many believers who tell lie. ನಾನು ನನ್ನ ಜೀವನದಲ್ಲಿ ಅನೇಕ ಅವಿಶ್ವಾಸಿಗಳು ನೋಡಿದ್ದೇನೆ. ಅವರ ಜೀವನದಲ್ಲಿ ಎಂದೆಂದಿಗೂ ಸುಳ್ಳಾಡಲಿಲ್ಲ, ಆದರೆ ವಿಶ್ವಾಸಿಗಳು ಸುಳ್ಳಾಡುವುದನ್ನು ನೋಡಿದ್ದೇನೆ. Many unbelievers are there who will not do any wrong. Like for example, they will not go triple seat when they have to go, when you are supposed to go double seat. ಅನೇಕ ಅವಿಶ್ವಾಸಿಗಳು ತಪ್ಪು ಕಾರ್ಯ ಮಾಡೋದಿಲ್ಲ. ಉದಾಹರಣೆಗಾಗಿ ಒಂದು 2 ವೀಲರ್ ಮೇಲೆ 3 ಜನ ಕೂತ್ಕೊಂಡು ಹೋಗಬಾರ್ದಂದ್ರೆ ಅವ್ರು ಎಂದಿಗೂ ಹೋಗೋದಿಲ್ಲ. But I have seen many believers going triple seat, and when they see the police running away from there. ನಾನು ಅನೇಕ ವಿಶ್ವಾಸಿಗಳ ಮಕ್ಕಳನ್ನು ನೋಡಿದ್ದೇನೆ, ಅವರು 3 ಜನ ಕೂತ್ಕೊಂಡು ಹೋಗುತ್ತಾರೆ, ಪೊಲೀಸರು ನೋಡಿ ಹಿಂತಿರುಗಿ ಓಡುತ್ತಾರೆ. Many of these unbelievers, they are not immoral. They are not doing any wicked things that we read there. ಈ ಅನೇಕ ಅವಿಶ್ವಾಸಿಗಳು ದುಷ್ಟತನದ ಕಾರ್ಯ, ದೋಷದ ಕಾರ್ಯವನ್ನು ಮಾಡುವುದಿಲ್ಲ, ಹಾಗೆ ಅದನ್ನು ಓದಿದ್ದೇವೆ ನಾವು. See, they are not doing anything that is so wicked, ಅದು ಬಹಳ ದುಷ್ಟಕರವಾದ ಕೆಲಸಗಳನ್ನ ಅವರು ಮಾಡುವಂತವರಲ್ಲ. They are not immoral in their lives. ಅವರು ದೋಷಭರಿತವಾದಂತ ಕೆಲಸಗಳನ್ನು ಮಾಡುವಂತವರಲ್ಲ. But what is God saying here? ಆದ್ರೆ ದೇವರು ಹೇಳುವಂತ ಕೆಲಸವೇನಿಲ್ಲಿ? Okay, you are not immoral. ನೀನು ದೋಷಿ ಅಲ್ಲದದ್ದರು. But in the second part, ಎರಡನೇ ಭಾಗದಲ್ಲಿ, for wherein thou judges another, thou condemnest thyself. God is saying you are not perfect. ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯ್ತು. ಇನ್ನೊಬ್ಬರನ್ನು ದೋಷಿಸಲಿಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ರು? So you are not perfect. ನೀನು ಸಂಪೂರ್ಣವಾಗಿ ಶುದ್ಧನೂ ಅಲ್ಲ. So the moral man will say that, see, I am so good, I am not doing all these things, I am not like them. But God is saying you are not doing, but you see, you are judging others. He is not like this, he is not like this. So you are imperfect yourself. You are comparing with him. ಇಲ್ಲಿ ಒಬ್ಬ ವ್ಯಕ್ತಿಯು ನಾನು ದೋಷಿ ಅಲ್ಲ, ಅವನು ಹಾಗಿದ್ದಾನೆ, ಅವನು ಹೀಗಿದ್ದಾನೆ, ಅವನ ಹಾಗೆ ನಾನಿಲ್ಲ, ನಾನು ಒಳ್ಳೆಯವನಂತ ನೀನು ಹೇಳಿಕೊಳ್ಳುವುದೇ, ಇನ್ನೊಬ್ಬರ ಮೇಲೆ ದೋಷ ಎನಿಸುವುದೇ ನಿನ್ನಲ್ಲಿರುವಂತ ದೋಷ. So if you look at, when the Lord Jesus Christ was on this earth, he always warned everybody about, being self-righteous. ಈ ಭೂಮಿ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಇರುವಾಗ ಯಾವಾಗಲೂ ಸ್ವನೀತಿಯ ಬಗ್ಗೆ ಆತನು ಎಚ್ಚರಿಕೆ ಕೊಟ್ಟನು. When the Lord Jesus Christ was on this earth, in Luke chapter 18, 9-14, he said about 2 people. 18ನೇ ಅಧ್ಯಾಯ 19ನೇ ಅಧ್ಯಾಯದಲ್ಲಿ ಇಬ್ಬರು ಜನರ ಬಗ್ಗೆ ಆತನು ಲೂಕನ ಸುವಾರ್ತೆಯಲ್ಲಿ ಮಾತಾಡುತ್ತಾ ಯೇಸು ಕ್ರಿಸ್ತನು ಹೀಗೆಂದನು. One was a Pharisee and one was a publican. They both went to the temple to pray. ಒಬ್ಬ ಫರಿಸಾಯನು, ಇನ್ನೊಬ್ಬನು ಸುಂಕದವನು, ಇಬ್ಬರು ಕೂಡ ದೇವಾಲಯಕ್ಕೆ ಹೋದರು. What did the Pharisee say? ಇಲ್ಲಿ ಫರಿಸಾಯನು ಏನೆನ್ನುತ್ತಾನೆ? He said, Lord, I pray so much, I fast so much, I am such a good man. ದೇವರೇ, ನಾನು ಇಷ್ಟು ಒಳ್ಳೆಯವನು, ನಾನು ಇದನ್ನು ಕೊಡುತ್ತೇನೆ, ನಾನು ಅದನ್ನು ಕೊಡುತ್ತೇನೆ, ಹೀಗೆ ಪ್ರಾರ್ಥನೆ ಮಾಡುತ್ತಾ ಇದ್ದನು. 18ನೇ ಅಧ್ಯಾಯ 9ನೇ ವಚನದಲ್ಲಿ, I give you more money. ನಾನು ನಿನಗೆ ಹೆಚ್ಚು ಹಣ ಕೊಡುವಂತವನು. But look at this publican. ಆದರೆ ಈ ಸುಂಕದವನ ಬಗ್ಗೆ ನೋಡಿರಿ. He was talking against the publican in the house of God. ಇಲ್ಲಿ ದೇವರ ಆಲಯದಲ್ಲಿ ಈ ಸುಂಕದವನಿಗೆ ವಿರೋಧವಾಗಿ ಮಾತಾಡುವಂತ ಫರಿಸಾಯನು. When a person becomes self-righteous, ಒಬ್ಬ ವ್ಯಕ್ತಿ ಯಾವಾಗ ಸ್ವನೀತಿ ಉಳ್ಳವನಾಗಿ ಮಾತಾಡುತ್ತಾನೋ, when a person is full of pride because of that, ಆದ ಕಾರಣವೇ ಆತನು ಗರ್ವದಿಂದ ತುಂಬಿದವನಾಗಿರುತ್ತಾನೆ. And then when we start judging, yes brother, then when we start judging others, ಆಮೇಲೆ ಇನ್ನೊಬ್ಬರ ಮೇಲೆ ನಾವು ಬೆರಳು ತೋರಿಸುವುದನ್ನು ಪ್ರಾರಂಭಿಸುತ್ತೇವೆ. Then what happens, ಅನಂತರ ಏನಾಗುತ್ತದೆ ಗೊತ್ತು? We are self-exalting ourselves more than God. ನಾವು ದೇವರಿಗಿಂತ ನಮ್ಮನ್ನು ನಾವು ಮೇಲಕ್ಕೆ ಎಬ್ಬಿಸಿಕೊಳ್ಳುತ್ತೇವೆ. That is what God is telling here. You are imperfect. ಅದಕ್ಕಾಗಿ ದೇವರಿಗೆ ಅನ್ನುತ್ತಾನೆ, ನೀನು ಸಂಪೂರ್ಣನಲ್ಲ. So then from verse 2 to 16,
God ಎರಡರಿಂದ is saying that I am going to judge you because of that. 2-16 ವಚನಗಳಲ್ಲಿ ಕರ್ತನು ಹೀಗೆ ಎನ್ನುತ್ತಾನೆ, ಆದ ಕಾರಣವೇ ನಾನು ನಿನ್ನ ಮೇಲೆ ನ್ಯಾಯ ತೀರ್ಪನ್ನು ಮಾಡಲಿಕ್ಕಿದ್ದೇನೆ. You don't judge. I am doing the judgment. ನೀನು ನ್ಯಾಯ ಮಾಡುವಂತ ಅವಶ್ಯಕತೆ ಇಲ್ಲ, ನಾನು ನಿನ್ನನ್ನು ನ್ಯಾಯ ತೀರಿಸುವನಾಗಿದ್ದೇನೆ. When we read from verse 2 to 5, 2-5 ವಚನ ಓದುವಾಗ God is saying that the way I judge, that is the only truthful judgment. ನನ್ನ ಆಲೋಚನೆ ಪ್ರಕಾರ ನಾವು ನ್ಯಾಯ ಮಾಡುವಾಗ ಅದು ಸತ್ಯತೆಯ ನ್ಯಾಯವಾಗಿರುತ್ತದೆ. See in verse 2 it is written, but we are sure that the judgment of God is according to truth. ಅದು ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿ ಇರುವುದೆಂದು ನಾವು ಬಲ್ಲೆವು. You know, people may complain that God, you are not judging properly, you are showing partiality, but it is revealed that God judges with truth only. ಜನರು ದೇವರ ಮೇಲೆ ಈ ರೀತಿ ಆರೋಪಣೆ ಮಾಡುವುದು, ದೇವರೇ ನೀವು ಸರಿಯಾದ ನ್ಯಾಯ ಮಾಡುತ್ತಾ ಇಲ್ಲ ಅಂತ ಅವರ ಆಲೋಚನೆ ಇರಬಹುದು. ಆದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ, ದೇವರ ನ್ಯಾಯವು ಸತ್ಯಕ್ಕನುಸಾರವಾಗಿದೆ ಎಂದು ನಮಗೆ ಅರ್ಥವಾಗಬೇಕು. You know, we may bring in so many judgment, but God is omniscient. He knows what is going in our hearts. That is what he is saying in 2 to 5. ನಾವು ಅನೇಕ ನ್ಯಾಯಗಳನ್ನು ಮಾಡುತ್ತಾ ಇರಬಹುದು, ಆದರೆ ದೇವರು ಸಾರ್ವಭೌಮ್ಯ ಸರ್ವಶಕ್ತಿ ಉಳ್ಳಂತವನಾಗಿದ್ರೆ ನಮ್ಮ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಆತನಿಗೆ ಗೊತ್ತಿದೆ. ಅದಕ್ಕಾಗಿ 2-5 ಈ ಮಾತನ್ನು ಮಾತಾಡ್ತಾ ಇದ್ದಾರೆ. You know, in this world, the innocent man is sometimes, is punished, and those who actually committed the crime, the judge sets him free in our earth. ಈ ಭೂಲೋಕದಲ್ಲಿರುವಂತ ನ್ಯಾಯಾಧೀಶರು ಏನು ತಪ್ಪು ಮಾಡದಂತ ಮನುಷ್ಯನಿಗೆ ಶಿಕ್ಷೆ ಬರುತ್ತದೆ, ತಪ್ಪು ಮಾಡಿದವನು ತಪ್ಪಿಸ್ಕೊಂಡು ಹೋಗುತ್ತಾನೆ. But God, here it is saying that when you stand before me or in your life, I will judge whether you are a wicked sinner or you are a good sinner, you are a moral person, whoever you are a self-righteous person. I will only judge with truthfulness. ನೀನು ನನ್ನ ಮುಂದೆ ನಿಂತಿರುವಾಗ, ನ್ಯಾಯ ಮಾಡುವಾಗ, ನೀನು ಎಷ್ಟು ದುಷ್ಟನಾದರೂ, ಎಷ್ಟು ಒಳ್ಳೆಯವನಾದರೂ, ಎಷ್ಟು ಸ್ವನೀತಿಯುಳ್ಳವನಾಗಿದ್ರು, ನೀನು ಯಾರೇ ಆಗಿದ್ರು, ನಾನು ಸತ್ಯಕ್ಕೆ ಅನುಸಾರವಾಗಿ ನ್ಯಾಯ ತೀರಿಸುವನಾಗಿದ್ದೇನೆ. And when we come to verse 6 to 10, we find that God's judgment is inclusive. ನಾವು 6-10 ವಚನಗಳಲ್ಲಿ ನೋಡುವಾಗ ನ್ಯಾಯವು ಸಂಪೂರ್ಣವಾಗಿದೆ. In verse 6, what do we read there? Who will ನಾವು ನೋಡುತ್ತೇವೆ, who will render to every man according to his deeds. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. See, in God's judgment, everybody will be included, whether you are a Gentile, whether you are a morally good person, or you are somebody who self-judges yourself. In God's judgment, all will come. ಆದರೆ ದೇವರ ನ್ಯಾಯದಲ್ಲಿ ನೀಷ್ಟು ನೀತಿವಂತನಾಗಿದ್ದರು, ಒಳ್ಳೆಯವನಾಗಿದ್ದರು, ಕಾರ್ಯದಲ್ಲಿ ಒಳಿತು ಮಾಡುವನಾಗಿದ್ರು, ಎಲ್ಲರೂ ಕೂಡ ಆತನ ನ್ಯಾಯದಲ್ಲಿ ಬರುವರಾಗಿದ್ದಾರೆ. In verse 11 to 16, God says that I will judge fairly. ನಾನು ಸರಿಯಾದ ನ್ಯಾಯ ಮಾಡುವವನು. God is saying, I will judge fairly. ನಾನು ಸರಿಯಾದ ನ್ಯಾಯ ಮಾಡುವಂತ ನ್ಯಾಯಾಧೀಶನೆಂದು ದೇವರು ಹೇಳುತ್ತಾನೆ. See in verse 11. 11ನೇ ವಚನದಲ್ಲಿ ನಾವು ನೋಡಬಹುದು, ಇಲ್ಲಿ ದೇವರಿಗೆ ಪಕ್ಷಪಾತವಿಲ್ಲ. For there is no respect of persons. ದೇವರಿಗೆ ಪಕ್ಷಪಾತ ಅನ್ನುವುದು ಇಲ್ಲವೇ ಇಲ್ಲ. So in this earth, what we do? ಈ ಭೂಮಿಯಲ್ಲಿ ನಾವೇನ್ ಮಾಡುತ್ತೇವೆ? We will say, Ezekiel brother is a good man. He's committed some wrong. Let's go. He's my friend. Let it go. ನಾವೇನ್ ಮಾಡುತ್ತೇವೆ? ಎಜೆಕಿಯೇಲ್ ಬ್ರದರ್ ಬಹಳ ಒಳ್ಳೆಯವರು, ಒಂದು ತಪ್ಪು ಮಾಡಿದರೆ ಆದ್ರೆ ನನ್ನ ಮಿತ್ರನಾಗಿರೋದ ಪರವಾಗಿಲ್ಲ ಬಿಡಿ. My son has done the wrong, but let's go. He's my son. ನನ್ನ ಮಗನು ಒಂದು ತಪ್ಪು ಮಾಡಿದ್ದಾನೆ, ಆದರೂ ನನ್ನ ಮಗನಾಗಿದ್ದಾನಲ್ಲ, ಪರವಾಗಿಲ್ಲ ಬಿಟ್ಬಿಡಿ. So there is no fairness in the judgment on this earth. ಹೀಗೆ ಮಾಡುವುದರಿಂದ ನಮ್ಮ ನ್ಯಾಯದಲ್ಲಿ ಪಕ್ಷಪಾತವಿದೆ. But our God gives ample opportunity for a person to come to him. Only after that he will judge him. ನಮ್ಮ ದೇವರ ಸಮೀಪ ಬರ್ಲಿಕ್ಕೆ ಅನೇಕರಿಗೆ ಅನೇಕ ಅವಕಾಶಗಳಿವೆ, ಅನಂತರವೇ ದೇವರು ಸರಿಯಾದ ನ್ಯಾಯ ಮಾಡುವಂತವನಾಗಿದ್ದಾನೆ. So I close with from verse 16. Brother, read verse 16. I close with that. ನಾನು 16ನೇ ವಚನವನ್ನು ಓದಿ ಅಲ್ಲಿ ಮುಕ್ತಾಯ ಮಾಡುವವನಾಗಿದ್ದೇನೆ. ನಾನು ಸಾರುವ ಸ್ವಾರ್ಥದಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವು ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. If you are a believer, we need to be tremble and fear, because one day the Lord will judge us
based on the secrets of men by the gospel of Jesus Christ. ಪ್ರಿಯ ಸಹೋದರ ಸಹೋದರಿಯೇ, ನೀನು ಒಬ್ಬ ವಿಶ್ವಾಸಿ ಆಗಿದ್ದರೆ ನೀನು ನಡುಗಬೇಕಾದಂತ ಸಂಗತಿ ಇದಾಗಿದೆ. ನಿನ್ನ ಗುಪ್ತ ಎಲ್ಲಾ ವಿಷಯಗಳನ್ನು ಒಂದು ದಿನ ಆತನು ಬಯಲಿಗೆ ಹೊರಗೆ ತರುವವನಾಗಿದ್ದಾನೆ. But those who are listening to me, if you are living in sin, one day God will bring all those sins before you, so that he will bring all proofs. You will not be able to say. He will be a fair judge and he will punish you that day, but there will be no opportunity. You will go to the hellfire. ನನ್ನ ಮಾತನ್ನು ಕೇಳುವಂತ ನನ್ನ ಪ್ರಿಯರೇ, ನೀನು ಒಂದು ವೇಳೆ ಪಾಪದಲ್ಲಿ ಜೀವಿಸುತ್ತಾ ಇದ್ದರೆ ಆ ದಿನ ನೀನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತನು ಎಲ್ಲಾ ಪುರಾವೆಗಳನ್ನು ತಂದು ನಿನ್ನ ಮುಂದೆ ಇಡುತ್ತಾನೆ. ಅದು ನನ್ನದು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀನು ನಿತ್ಯ ನರಕಕ್ಕೆ ಹೋಗುತ್ತೀಯ. So I plead with you, those who are still living in sin, those who are not saved. ನಾನು ಕೈಗಳನ್ನು ಜೋಡಿಸಿ ನಿಮ್ಮೊಂದಿಗೆ ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಯಾರು ರಕ್ಷಣೆ ಹೊಂದಲಿಲ್ಲವೋ, ಪಾಪದಲ್ಲಿ ಜೀವಿಸುತ್ತಾ ಇದ್ದೀರೋ, you know, believe on this gospel, accept Jesus Christ, repent from your sins. Then when one day you'll stand before the judgment seat of Christ, your sin will not be counted, but your rewards will be counted on that day. So accept ಇವತ್ತೇ Jesus ನಿನ್ನ Christ. ಜೀವನವು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡು. ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡು. ಆಗ ಒಂದು ದಿನ ನ್ಯಾಯ ಸಿಂಹಾಸನದ ಎದುರಿಗೆ ನಿಂತಾಗ ನಿನ್ನ ಪಾಪಗಳು ಲೆಕ್ಕಕ್ಕೆ ಬರುವುದಿಲ್ಲ. ನಿನಗೆ ಬಹುಮಾನ ಕಿರೀಟಗಳನ್ನ ಆತನು ಕೊಡುವನಾಗಿದ್ದಾನೆ. So may the Lord bless these words into our lives. ಕರ್ತನು ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಆಶೀರ್ವಾದಕರವಾಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.